ಹೆಲೋ ಎವ್ರಿವನ್. ಇವತ್ತು ನಾನು ಆರೋಗ್ಯದ ಸಮಸ್ಯೆಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಸೊ ಲೆಟ್ ಸ್ಟಾರ್ಟ್. ನನಗೆ ಜ್ವರ ಇದೆ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ಅ ಫೀವರ್, ಐ ಹ್ಯಾವ್ ಅ ಫೀವರ್ ಅಂತ ಹೇಳ್ತೀವಿ. ನನಗೆ ಜ್ವರ ಇಲ್ಲ. ಐ ಡೋಂಟ್ ಹ್ಯಾವ್ ಅ ಫೀವರ್, ಐ ಡೋಂಟ್ ಹ್ಯಾವ್ ಅ ಫೀವರ್. ಅವಳಿಗೆ ಜ್ವರ ಇದೆಯಾ? ಡಸ್ ಶಿ ಹ್ಯಾವ್ ಅ ಫೀವರ್, ಡಸ್ ಶಿ ಹ್ಯಾವ್ ಅ ಫೀವರ್. ಅವಳಿಗೆ ಜ್ವರ ಇಲ್ಲ. ಶಿ ಡಸಂಟ್ ಹ್ಯಾವ್ ಅ ಫೀವರ್, ಶಿ ಡಸಂಟ್ ಹ್ಯಾವ್ ಅ ಫೀವರ್. ಅವನಿಗೆ ಜ್ವರ ಇದೆಯಾ? ಡಸ್ ಹಿ ಹ್ಯಾವ್ ಅ ಫೀವರ್, ಡಸ್ ಹಿ ಹ್ಯಾವ್ ಅ ಫೀವರ್. ಅವನಿಗೆ ಜ್ವರ ಇಲ್ಲ. He doesn't have a fever, he doesn't have a fever. ನನಗೆ ಜ್ವರ ಇದೆಯಾ? Do I have a fever, do I have a fever. ಅವರಿಗೆ ಜ್ವರ ಇದೆಯಾ? Do they have a fever, do they have a fever. ಅವರಿಗೆ ಜ್ವರ ಇಲ್ಲ. They don't have a fever, they don't have a fever. ನನಗೆ ಶೀತ ಆಗಿದೆಯಾ? Do I have a cold, do I have a cold. ನನಗೆ ಶೀತ ಆಗಿಲ್ಲ ಅಥವಾ ನಂಗೆ ನೆಗಡಿ ಆಗಿಲ್ಲ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಐ ಡೋಂಟ್ ಹ್ಯಾವ್ ಅ ಕೋಲ್ಡ್, ಐ ಡೋಂಟ್ ಹ್ಯಾವ್ ಅ ಕೋಲ್ಡ್ ಅಂತ ಹೇಳ್ತೀವಿ. ಅವಳಿಗೆ ಶೀತ ಆಗಿದೆಯಾ ಅಥವಾ ಅವಳಿಗೆ ನೆಗಡಿ ಆಗಿದೆಯಾ ಅಂತ ನಾವು ಕೇಳ್ತೀವಲ್ವ. ಇದನ್ನು ನಾವು ಇಂಗ್ಲೀಷ್ನಲ್ಲಿ ಡಸ್ ಶಿ ಹ್ಯಾವ್ ಅ ಕೋಲ್ಡ್, ಡಸ್ ಶಿ ಹ್ಯಾವ್ ಅ ಕೋಲ್ಡ್ ಅಂತ ಕೇಳ್ತೀವಿ. ಅವಳಿಗೆ ಶೀತ ಆಗಿಲ್ವಾ? ಡಸಂಟ್ ಶಿ ಹ್ಯಾವ್ ಅ ಕೋಲ್ಡ್, ಡಸಂಟ್ ಶಿ ಹ್ಯಾವ್ ಅ ಕೋಲ್ಡ್. ಕರಣ್ಗೆ ಶೀತ ಆಗಿದೆಯಾ? ಡಸ್ ಕರಣ್ ಹ್ಯಾವ್ ಅ ಕೋಲ್ಡ್, ಡಸ್ ಕರಣ್ ಹ್ಯಾವ್ ಅ ಕೋಲ್ಡ್. ಕರಣ್ಗೆ ಶೀತ ಆಗಿಲ್ಲ. ಕರಣ್ ಡಸಂಟ್ ಹ್ಯಾವ್ ಅ ಕೋಲ್ಡ್, ಕರಣ್ ಡಸಂಟ್ ಹ್ಯಾವ್ ಅ ಕೋಲ್ಡ್. ಸಿರಿಗೆ ಶೀತ ಆಗಿದೆಯಾ ಅಥವಾ ಸಿರಿಗೆ ನೆಗಡಿ ಆಗಿದೆಯಾ? ಡಸ್ ಸಿರಿ ಹ್ಯಾವ್ ಅ ಕೋಲ್ಡ್, ಡಸ್ ಸಿರಿ ಹ್ಯಾವ್ ಅ ಕೋಲ್ಡ್. ಸಿರಿಗೆ ಶೀತ ಆಗಿಲ್ವಾ ಅಥವಾ ಸಿರಿಗೆ ನೆಗಡಿ ಆಗಿಲ್ವಾ? ಡಸಂಟ್ ಸಿರಿ ಹ್ಯಾವ್ ಅ ಕೋಲ್ಡ್, ಡಸಂಟ್ ಸಿರಿ ಹ್ಯಾವ್ ಅ ಕೋಲ್ಡ್. ನನಗೆ ಸ್ವಲ್ಪ ಜ್ವರ ಇದೆ. ಐ ಹ್ಯಾವ್ ಅ ಸ್ಲೈಟ್ ಫೀವರ್, ಐ ಹ್ಯಾವ್ ಅ ಸ್ಲೈಟ್ ಫೀವರ್. ಅವಳಿಗೆ ತುಂಬ ಜ್ವರ ಇದೆ. ಶಿ ಹ್ಯಾಸ್ ಅ ಹೈ ಫೀವರ್, ಶಿ ಹ್ಯಾಸ್ ಅ ಹೈ ಫೀವರ್. ನನ್ನ ಜ್ವರ ಹೋಯಿತು. ಮೈ ಫೀವರ್ ಈಸ್ ಗಾನ್, ಮೈ ಫೀವರ್ ಈಸ್ ಗಾನ್. ನಿಮಗೆ ತಲೆನೋವಿದೆಯಾ? ಡೂ ಯು ಹ್ಯಾವ್ ಅ ಹೆಡೇಕ್, ಡೂ ಯು ಹ್ಯಾವ್ ಅ ಹೆಡೇಕ್. ಇಲ್ಲ, ನನಗೆ ತಲೆನೋವಿಲ್ಲ. ನೋ ಐ ಡೋಂಟ್ ಹ್ಯಾವ್ ಅ ಹೆಡೇಕ್, ನೋ ಐ ಡೋಂಟ್ ಹ್ಯಾವ್ ಅ ಹೆಡೇಕ್. ಸೊ ಇದಿಷ್ಟು ನಮ್ಮ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇದೇ ರೀತಿ ಇಂಗ್ಲೀಷ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.